ಮುಂದೆ ನಿಂತ. ಅವನ ಸರಿಸಮ ನಿಂತ ಹುಡುಗಿ ನೋಡ್ಕೋತೀನಿ ನಿನ್ನನ್ನು ಎಂದು ಅವನಿಗೆ ಬೆದರಿಸಿ ನಡೆದಳು. ಮತ್ತದೇ ನಗು ಅವನ ಮೊಗದಲ್ಲಿ. ತಿಂಡಿ ತಿಂದು ಸಿದ್ದು ಶೋಭಾರನ್ನು ಭೇಟಿಯಾಗಲು ನಡೆದರೆ ಜಾಹ್ನವಿ ಹರೀಶ್ ರವರ ಜೊತೆ ಆಫೀಸ್ಗೆ ಹೋಗಿದ್ದಳು. ಆದರೆ ಅವರಿಬ್ಬರ ಮುನಿಸಿಗಿನ್ನೂ ವಿರಾಮ ಇಟ್ಟಿರಲಿಲ್ಲ. ಅಮಿತ್ ಸಮಸ್ಯೆ ಬಗೆಹರಿಯುವವರೆಗೂ ಸಿದ್ಧಾರ್ಥನಿಗೆ ಬೇರೆಯ ಕಡೆ ಲಕ್ಷ್ಯ ಹೋಗುವ ಹಾಗಿಲ್ಲ. ನಾನು ಲಾಯರ್ ಜೊತೆ ಮಾತಾಡಿದ್ದೀನಿ ಚಿಕ್ಕಮ್ಮ. ಅಮಿತ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂದಿದ್ದಾರೆ. ಆದರೆ ನನಗೆ ಮೊದಲು ಮನೆ ಸಮಸ್ಯೆಗಳು ಸರಿ ಹೋಗಬೇಕು ಚಿಕ್ಕಮ್ಮ ಎಂದ ಸಿದ್ದು ನೇರವಾಗಿ ಮಾತಿಗಿಳಿದ. ವಾಸುರವರು ಅಲ್ಲಿಯೇ ಕುಳಿತಿದ್ದರು. ಅಂಬಿಕಾ ಟೀ ಮಾಡುತ್ತಿದ್ದಳು. ಮನೆ ಸಮಸ್ಯೆನಾ? ಏನು ಸಿದ್ದು ಕೇಳಿದರು ಶೋಭಾ ಅರ್ಥವಾಗದೆ. ನೀವೆಲ್ಲ ನನ್ನ ಮನೆಯಲ್ಲೇ ಬಂದು ಇರಬೇಕು ಚಿಕ್ಕಮ್ಮ. ನಾವೆಲ್ಲರೂ ಒಟ್ಟಿಗೆ ಇರೋಣ. ಹಾಗೆ ನೀವು ಇನ್ನೊಬ್ರು ಕೊಂಕು ಮಾತಾಡೋದು, ಅತಿ ಆಸೆ ಪಡೋದು ಎಲ್ಲನೂ ಬಿಟ್ಟು ಮನೆ ಸಂಸಾರ ಅಂತ ಹಾಯಾಗಿರಿ. ಅಮಿತ್ ಜೊತೆನೂ ಮಾತಾಡ್ತೀನಿ. ಅವನು ಇದನ್ನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡಬೇಕು ಅಂತ ಹೇಳ್ತೀನಿ ಎಂದ. ಸಾಕಾಗಿತ್ತವನಿಗೂ ಮನೆಯ ಯೋಚನೆಗಳು. ಯಾರು ಹೇಳಿಕೊಟ್ರು ನಿನಗಿದನ್ನೆಲ್ಲ ಕೇಳಿದರು ಶೋಭಾ ಅನುಮಾನದಿಂದಲೇ. ಯಾರೂ ಹೇಳ್ಕೊಟ್ಟಿಲ್ಲ ಚಿಕ್ಕಮ್ಮ. ನನಗೆ ನನ್ನ ಕುಟುಂಬ ಒಟ್ಟಾಗಿರಬೇಕು, ಖುಷಿಯಾಗಿರಬೇಕು ಎಂದ. ಅಪ್ಪಿತಪ್ಪಿಯೂ ಹರೀಶ್ ರವರ ಹೆಸರೆತ್ತಲಿಲ್ಲ ಅವ. ಅವರು ಸಹಾಯ ಮಾಡುತ್ತಿರುವರೆಂದು ತಿಳಿದರೆ ಸುಮ್ಮನಿರುವರೇ ಶೋಭಾ? ಮತ್ತೇನಾದರೂ ಕೊಂಕಾಡುವರೆಂದು ಸದ್ಯಕ್ಕೆ ಮುಚ್ಚಿಟ್ಟ ಅವ ಅವರ ಸಹಾಯವನ್ನು. ನೀನು ಹೇಳೋದು ಸರಿಯಾಗಿದೆ ಸಿದ್ದು. ಕೊನೆಗಾಲದಲ್ಲಿ ನನಗೂ ಎಲ್ಲರ ಜೊತೆ ಇರೋದೇ ಇಷ್ಟ ಎಂದರು.